ಕ್ಯಾಲಿಕಟ್ನಿಂದ ಸೌದಿಗೆ ಹೊರಟಿದ್ದ ವಿಮಾನದ ರೆಕ್ಕೆ ಕಟ್ಟಾದ ಘಟನೆ ತಿರುವನಂತಪುರಂನಲ್ಲಿ ನಡೆದಿದೆ. ರೆಕ್ಕೆ ಕಟ್ಟಾಗಿದ್ದಕ್ಕೆ ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ ಏರ್ ಇಂಡಿಯಾ ವಿಮಾನ ತುರ್ತು ಭೂಸ್ಪರ್ಶ ಮಾಡಿದೆ. ವಿಮಾನದಲ್ಲಿದ್ದ ಎಲ್ಲ ಪ್ರಯಾಣಿಕರು ಸುರಕ್ಷಿತವಾಗಿದ್ದಾರೆ. ಮೂವರು ಪತ್ನಿಯರಿಗೆ ವಿಚ್ಛೇದನ ನೀಡಿ ನಾಲ್ಕನೇ ಪತ್ನಿ ಜೊತೆ ವಾಸಿಸ್ತಾ ಇದ್ದ ಕಿಲಾಡಿ ಪತಿಗೆ ಪತ್ನಿ ಗೋಸಾ ಕೊಟ್ಟ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ತನ್ನ ಮಕ್ಕಳನ್ನ ಭೇಟಿಯಾಗಲು ಪತಿ ಬಿಡ್ತಾ ಇಲ್ಲ ಅಂತ ಕೆರಳಿದ ಮೊದಲ ಪತ್ನಿ ಪತಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾಳೆ. ಥಳಿಸೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಜಿಮ್ನಲ್ಲಿ ಡಿಪ್ಸ್ ಹೊಡೆದ ಕೆಲವೇ ಸೆಕೆಂಡ್ನಲ್ಲಿ ಕಾನ್ಸ್ಟೇಬಲ್ ಹೃದಯಾಘಾತದಿಂದ ಮೃತಪಟ್ಟ ಘಟನೆ ತೆಲಂಗಾಣದಲ್ಲಿ ನಡೆದಿದೆ. ಜಿಮ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಡಿಪ್ಸ್ ಹೊಡಿತಾ ಇರೋದು, ಬಳಿಕ ಎದೆನೋವು ಕಾಣಿಸಿಕೊಂಡಿದ್ದು, ನಂತರ ಅಲ್ಲೇ ಕುಸಿದು ಹೃದಯಾಘಾತದಿಂದ ಮೃತಪಟ್ಟ ದೃಶ್ಯ ಜಿಮ್ನಲ್ಲಿ ಅಳವಡಿಸಿದ್ದ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಸೋಷಿಯಲ್ ಮೀಡಿಯಾ ಈಗೀಗ ಪ್ರತಿಭಾವಂತರಿಗೆ ಸಾಕಷ್ಟು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಇದೀಗ ಬಿಹಾರದ ಅಮರ್ಜಿತ್ ಎಂಬ ಗಾಯಕ ಸಖತ್ ಫೇಮಸ್ ಆಗಿದ್ದಾರೆ. ಅಮರ್ಜಿತ್ ಪ್ರತಿದಿನ ಒಂದೊಂದು ಹಾಡನ್ನ ಹಾಡಿ ಅಪ್ಲೋಡ್ ಮಾಡ್ತಾ ಇದ್ದ. ಅದನ್ನು ಗಮನಿಸಿದ ಸೋನು ಸೂದ್ ಕರೆ ಮಾಡಿ ಮಾತಾಡಿದ್ದಾರೆ. ಕೆಸಿಸಿ 3ನೇ ಆವೃತ್ತಿಗೆ ಚಾಲನೆ ಸಿಕ್ಕಿದೆ. ನೆಚ್ಚಿನ ತಾರೆಯರ ಕ್ರಿಕೆಟ್ ಕಣ್ತುಂಬಿಕೊಳ್ಳುವುದಕ್ಕೆ ಅಭಿಮಾನಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆಗಮಿಸಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಬರ್ತಾ ಇದ್ದು, ಇಂದು ಮತ್ತೆ ನಾಳೆ 2 ದಿನಗಳ ಕಾಲ ಕೆಸಿಸಿ ಪಂದ್ಯಾವಳಿ ನಡೆಯಲಿದೆ.